ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಕಡಿಮೆ ಮಾಡಲು ಯಾರಾದರೂ ಒಂದು ಮಾರುತಿ ಓಮಿನಿ ಹುಡುಕ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಒಂದು ಗಾಡಿ ಸೇಲೆ ಬಂದಿದೆ, ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೇನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ವಾಟ್ಸಪ್ ನಂಬರ್ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ. ನಿಮ್ಮ ಗಾಡಿಗಳು ಏನಾದರೂ ಸೇಲ್ಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದ್ರೆ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳ್ತಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕೋಗ್ಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ್ದು ಗಾಡಿ ಸರ್ ಅದು? ಸರ್ ಮಾರುತಿ ಓಮಿನಿ. ಎಷ್ಟು ಮಾಡಲಿ ಸರ್ ಅದು? ಸರ್ 2007. ಓನರ್ ಎಷ್ಟು ಜನ? ಸರ್ 4 ಆಗಿದೆ, ತಗೊಳೋರು 5 ಆಗ್ತಾರೆ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? ಸರ್ 1 ಚಿಲ್ಲರೆ ಓಡಿದೆ ಸರ್. ಏನು LPG ಪೆಟ್ರೋಲು ಆ ಥರ ಏನಾದರೂ? ಸರ್ LPG ಓಡ್ತಿದೆ, ಪೆಟ್ರೋಲು ಇದೆ. ಓಕೆ, RC ಕಾರ್ಡ್ ಎಂಟ್ರಿ ಇದೆ? LPG ಎರಡು ಅಪ್ರೂವಲ್ ಇದೆ. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಸರ್ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ ಸರ್. FC ಬಂದು 2030ವರೆಗೂ ಇದೆ. ಹಾಂ. ಇನ್ಶೂರೆನ್ಸ್ ಬಂದು ಜನವರಿ ಫೆಬ್ರವರಿವರೆಗೂ ಇದೆ. ಓಕೆ, ಟೈರ್ ಎಲ್ಲ 80% ಇದೆ ಸರ್. ಓಕೆ, ಬಾಡಿ ಎಲ್ಲ ರೀಪೇಂಟ್ ಟಚಪ್ ಆಗಿದಾವ? 2007 ಸ್ವಲ್ಪ ಅಲ್ಲಿ ಆಗಿರುತ್ತೆ ಸರ್. ಹಾಂ ಹಾಂ ಸರ್ ಆಗಿಲ್ಲ ಅಂತ ಹೇಳ್ಬಾರ್ದಲ್ವಾ, ಆಗಿದೆ. ಹಾಂ. ಓಕೆ, 7 ಸೀಟರ್ 5 ಸೀಟರ್ ಸರ್ ಅದು? ಸರ್ 5 ಸೀಟ್ರು, ಎಕ್ಸ್ಟ್ರಾ 1 ಸೀಟ್ ನಾವು ಫಿಟ್ ಮಾಡ್ಕೊಂಡಿದ್ದೀವಿ. ಓಕೆ, ಏನೇನಿದಾವೆ? ಪಂಪರ್, ಕ್ಯಾರಿಯರ್ ಎಲ್ಲ ಇದಾವಲ್ಲ ಸರ್ ಗಾಡೀಲಿ? ಇಲ್ಲ ಸರ್, ಏನಿಲ್ಲ, ಆ ಥರ ಏನಿಲ್ಲ. ಮಾಮೂಲಿ ಗಾಡಿ ಅಲ್ಲಿ ಏನಿದೆ ಫೋಟೋದಲ್ಲಿ ಅಷ್ಟೇ ಗಾಡಿ. ಹಾಂ ಹಾಂ ಹಾಂ. ಓಕೆ, ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ, ಎಲ್ಲಿದೆ ಸರ್ ಗಾಡಿದು? ಸರ್ ಬೆಂಗಳೂರು HSR ಲೇಔಟು. HSR ಲೇಔಟು. ಹಾಂ. ಓಕೆ ಸರ್, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.5 ಹೇಳ್ತೀವಿ ಸರ್. 1.5 ಲಕ್ಷ? ಹಾಂ. ತುಂಬ ಜಾಸ್ತಿ ಆಯ್ತಲ್ಲ ಸರ್? ಏನು ರೇಟ್ ಆಗುತ್ತೆ ಸರ್? ಏನು 1.10 1.20 ರೇಂಜಲ್ಲಿ ಹೋಗ್ಬೋದು ಸರ್, ಅದು ಹೆಚ್ಚು ಕಡಿಮೆ. ಬರಲಿ ಸರ್, ಬಂದು ಮಾತಾಡಲಿ ನೋಡೋಣ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದೀವಿ, ಅಲ್ಲಿ ಹೇಳ್ತೀವಿ ಏನೇನು ಮಾಡ್ತಿದ್ದೀವಿ ಕೆಲಸ ಅಂತೇಳಿ ಅಂತ. ಈ ಕಿಟ್ ಹೊಸದು ಹಾಕ್ತಿದ್ದೀನಿ, ಕ್ಲಚ್ಚು ಅವೆಲ್ಲ ಹೊಸದು ಹಾಕ್ತಿದ್ದೀನಿ, ಎಲ್ಲ ಕೀ ಚೈನ್ ಅದೆಲ್ಲ ಕೀ ಸೆಟ್ ಅದೆಲ್ಲ ಹೊಸದು ಹಾಕ್ತಿದ್ದೀನಿ ರೀಸೆಂಟಾಗಿ. ಇನ್ನೊಂದು ವಾರ ಆಗಿಲ್ಲ. ಹಾಗಾಗಿ ನಾನು 20-25 ಸಾವಿರ ರೀಸೆಂಟಾಗಿ ಈ ತಿಂಗಳಲ್ಲೇ ಖರ್ಚು ಮಾಡಿದ್ದೀನಿ. ಓಕೆ, ನೋಡಿ ನೆಗೋಷಿಯಬಲ್ ಮಾಡಿ ಸರ್. ಹಾಂ ಸರ್, ಬಂದರೆ ಮಾಡ್ಕೊಡೋಣ, ಖಂಡಿತ ಮಾಡ್ಕೊಡೋಣ. ಓಕೆ, ನಂಬರ್ ಇದೆ ಹಾಕಿರಲಾ? ಹಾಂ ಇದೆ ಸರ್, ಹಾಕಿರಿ. ಸರಿ ಸರ್, ಓಕೆ. ಓಕೆ ಸರ್.